ಬಿಜೆಪಿಗರು ಮೆಟ್ರೋ ಪ್ರಯಾಣ ಮಾಡಿದ್ರೆ ತೈಲ ಸಮಸ್ಯೆ ಬಗೆಹರಿಯುತ್ತಾ? ಬಿಜೆಪಿಯ 4 ಜನ ಎಸ್ಕಾರ್ಟ್ ಬಿಟ್ರೆ ದೇಶದ ಸಮಸ್ಯೆ ಪರಿಹಾರ ಆಗುತ್ತಾ? ದೇಶವನ್ನ ಈ ಸ್ಥಿತಿಗೆ ತಂದವರು ಯಾರು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿರೋದು. ಇಷ್ಟು ದಿನ ಎಲ್ಲವೂ ಸರಿಯಾಗಿತ್ತು ಅಂತ ಪ್ರಧಾನಿ ಮೋದಿ ಹೇಳ್ತಾ ಇದ್ರು. ಆದ್ರೀಗ ದೇಶದ ಆರ್ಥಿಕ ಸ್ಥಿತಿ ಆಪತ್ತಿನಲ್ಲಿದೆ. ಯಾಕೆ? ಜಾಗತಿಕವಾಗಿ ನಾವು ಆರ್ಥಿಕ ಸಂಕಷ್ಟದಲ್ಲಿದ್ದೇವೆ ಅಂತ ಮೋದಿ ಹೇಳಬೇಕಾಗಿತ್ತು. ದೇಶದ ಸಂಕಷ್ಟದ ಬಗ್ಗೆ ರಾಹುಲ್ ಗಾಂಧಿ ಮೊದಲೇ ಹೇಳಿದ್ರು. ಆಗ ಯಾರು ಎಚ್ಚೆತ್ತುಕೊಳ್ಳಲಿಲ್ಲ. ಈಗ ಪೆಟ್ರೋಲ್ ಕಡಿಮೆ ಬಳಸಿ ಅಂತಾರೆ. ಏನಾದ್ರೂ ಒಳ್ಳೆ ಸುದ್ದಿ ಇದ್ರೆ ರಾತ್ರಿ 8 ಗಂಟೆಗೆ ಟಿವಿ ಮುಂದೆ ಬಂದು ಹೇಳ್ತಾರೆ. ಇದನ್ನ ಮೊದಲೇ ಯಾಕೆ ಜನರ ಬಳಿ ಹೇಳಲಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಬಿಜೆಪಿಗರು 4 ಜನ ಮೆಟ್ರೋದಲ್ಲಿ ಓಡಾಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಬಿಜೆಪಿಯ 4 ಜನ ಎಸ್ಕಾರ್ಟ್ ಬಿಟ್ರೆ ದೇಶದ ಸಮಸ್ಯೆ ಪರಿಹಾರ ಆಗ್ಬಿಡುತ್ತಾ? ದೇಶವನ್ನ ಈ ಸ್ಥಿತಿಗೆ ತಂದವ್ರು ಯಾರು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಹೋಗ್ಬೇಕಾದ್ರೆ ನಾವು ಮೆಟ್ರೋನಲ್ಲೇ ಹೋಗೋದು. ಆಮೇಲೆ ಒಂದಿನ ಅಲ್ಲ, ಪಾಪ ವಿಜೇಂದ್ರ ಅವ್ರು ಇರ್ಬೋದು, ಸೆಂಟ್ರಲ್ ಮಿನಿಸ್ಟರ್ಸ್ ಇರ್ಬೋದು, ಇವತ್ತು ಬೆನ್ಗಾವಲ್ ಬಿಡಕ್ಕೆ ಅಥವಾ ಮೆಟ್ರೋ ಹತ್ತಕ್ಕೆ ಅಥವಾ ಬಸ್ ಹತ್ತಕ್ಕೆ ಈ ಪರಿಸ್ಥಿತಿಗೆ ಯಾಕೆ ಬಂದಿದ್ರೆ ಅದಕ್ಕೆ ಹೇಳ್ಬೇಕಲ್ಲ ತಾವು. ಈಗ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದು ಯಾರು, ಯಾಕೆ, ಹೇಗಾಯ್ತು ಅದು ಇಂಪಾರ್ಟೆಂಟ್ ಅಲ್ಲ. ಯಾರು ಬಿಜೆಪಿ ನಾಯಕರು 4 ಜನ ಮೆಟ್ರೋ ಹತ್ತಿದ ತಕ್ಷಣ ನಮ್ಮ ಪರಿಸ್ಥಿತಿ ಸರಿಯಾಗಾಯ್ತಾ? ಶ್ರೀಸಾಮಾನ್ಯರಿಗೆ ಯಾವ ರೀತಿ ಆರ್ಥಿಕ ಹೊಡೆತ ಆಗಿದೆ ಮೋದಿ ಅವರ ನೀತಿಗಳಿಂದ ಅಂತ ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡ್ಬೇಕಲ್ಲ. ಅವ್ರಂತೂ ಹೋದ್ರು. ಈಗ ಮಿಕ್ಕಿದಲ್ಲಿ ಒಳ್ಳೆ ಸುದ್ದಿ ಇದ್ರೆ ಬಂದು ರಾತ್ರಿ 8:30 ನಿಮ್ಗೆ ಹೇಳ್ತಾರ. ಯಾವಾಗ ಕೈ ಸುದ್ದಿ ಇರ್ತದ ವಿದೇಶಕ್ಕೆ ಹೋಗ್ಬಿಡ್ತಾರೆ. ಇದ್ಯಾಕೆ ಹೇಳಿಲ್ಲ? 3 ರೂಪಾಯಿ ಜಾಸ್ತಿ ಆಗ್ತಾ ಇರೋದು. ಪರೀಕ್ಷೆ ಪೈ ಚರ್ಚೆ ಮಾಡ್ತಾರ, ನೀಟ್ ಅಕ್ರಮ ಆದಾಗ ಓಡೋಗ್ತಾರ. ಗ್ಲೋಬಲ್ ಎಫೆಕ್ಟ್ ಇದೆ. ಆಯ್ತ್ರಿ, ಗ್ಲೋಬಲ್ ಎಫೆಕ್ಟ್ ಇದ್ರೆ ಅದನ್ನ ಒಪ್ಕೊಳ್ಳಕ್ಕೆ ಏನಂತೆ ಪಾರ್ಲಿಮೆಂಟ್ ನಲ್ಲಿ ಹೇಳ್ಬೇಕಲ್ಲ. ಹೌದು, ಹಿಂಗೆ ವಿದೇಶದಲ್ಲಿ ಯುದ್ಧ ಆಗ್ತಾ ಇದೆ, ನಾವು ನಮ್ಮ ಪರಿಸ್ಥಿತಿ ಗಂಭೀರ ಆಗಬಹುದು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಇವರು ಏನು ಇಲ್ಲ ಅಂತ ಹೇಳ್ತಾರೆ. ಹರ್ದೀಪ್ ಸಿಂಗ್ ಪುರಿ ಅವರು ಮತ್ತೆ ಮೋದಿ ಅವರು ಅದೇ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಬಹುದು. ಪ್ರಧಾನಿ ಮೋದಿ ಮಾತಿಗೆ ಕೈ ಜೋಡಿಸಿದ್ರ ದೇಶದ ಜನತೆ. ಮೋದಿ ಸಂದೇಶದ ಬಳಿಕ ಚಿನ್ನ ವ್ಯಾಪಾರದ ಮೇಲೆ ಭಾರಿ ಎಫೆಕ್ಟ್ ಆಗಿದೆ. ದೇಶಾದ್ಯಂತ ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಭಾರಿ ಇಳಿಕೆಯಾಗಿದೆ. 50% ಖರೀದಿ ಇಳಿಕೆ ಅಂತ ಹೇಳ್ತಾ ಇದ್ದಾರೆ ವ್ಯಾಪಾರಿಗಳು. ಚಿನ್ನ ಬೆಳ್ಳಿ ದರ ಏರಿಕೆನೂ ಖರೀದಿ ಇಳಿಕೆಗೆ ಪ್ರಮುಖ ಕಾರಣ, ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಗ್ರಾಹಕರು ಇಲ್ಲದೆ ಚಿನ್ನದ ಅಂಗಡಿಗಳು ಖಾಲಿ ಹೊಡಿತಾ ಇದ್ದಾವೆ. ಜನರಿಲ್ಲದೆ ಬಣಗುಡ್ತಾ ಇದೆ ನಗರದ ಬಹುತೇಕ ಜ್ಯುವೆಲರಿ ಶಾಪ್ಸ್. ಅಧಿಕ ಮಾಸ ಬಂದಿರೋದು ಖರೀದಿ ಕಡಿಮೆಗೆ ಪ್ರಮುಖ ಕಾರಣವಂತೆ. ಕಳೆದ ವರ್ಷ ಏಪ್ರಿಲ್ ಮೇ ತಿಂಗಳಿಗೆ ಹೋಲಿಸಿದ್ರೆ ವ್ಯಾಪಾರ 40% ಇಳಿಕೆಯಾಗಿದೆ ಅಂತ ಈ ಚಿನ್ನದ ಅಂಗಡಿಯ ಮಾಲೀಕರುಗಳು ಹೇಳ್ತಾ ಇದ್ದಾರೆ. ಸೊ ಗೋಲ್ಡ್ ಖರೀದಿ ಇಳಿದಿದ್ಯಾಕೆ ಹಾಗಾದ್ರೆ? ಬಂದು ಬಹಳ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತ ಕರೆ. ಆದಷ್ಟು ಈ ಬಂಗಾರ ಖರೀದಿ ಮಾಡೋದಕ್ಕೆ ಕಡಿಮೆ ಮಾಡಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ರು ಪ್ರಧಾನಿಗಳು. ಸೊ ಹಾಗಾಗಿ ಅದು ಕೂಡ ಒಂದು ಕಾರಣ. ಇನ್ನು ಚಿನ್ನ ಬೆಳ್ಳಿ ದರ ಏರಿಕೆಯಾಗಿರೋದು ಬಹಳ ಇಂಪಾರ್ಟೆಂಟ್ ಇದು. ಸೊ ಚಿನ್ನ ಬೆಳ್ಳಿ ದರ ಏಕಾಏಕಿಯಾಗಿ ಏರಿಕೆಯಾಗಿದೆ. ಸೊ ಆಲ್ಮೋಸ್ಟ್ ಈ ಬಡ ಜನ ಮಧ್ಯಮ ವರ್ಗದವರು ಚಿನ್ನ ಬೆಳ್ಳಿ ಆಸೆನ ಈಗ ಸದ್ಯಕ್ಕಂತೂ ಬಿಡ್ತಾರೆ. ಕಡಿಮೆ ಆಗೋವರೆಗೂ, ಬೆಲೆ ಕಡಿಮೆ ಆಗೋವರೆಗೂ ಮತ್ತೆ ಚಿನ್ನ ಬೆಳ್ಳಿ ಖರೀದಿ ಮಾಡೋ ಆಸೆಗಂತೂ ಹೋಗಲ್ಲ. ಸೊ ಇದು ಕೂಡ ಒಂದು ಕಾರಣ. ಮದುವೆ ಸೀಸನ್ ಮುಗಿದಿರೋದು, ಮದುವೆ ಸೀಸನ್ ಈಗ ಮುಗಿದಾಯಿತು. ಸೊ ಇದು ಕೂಡ ಚಿನ್ನ ಬೆಳ್ಳಿ ಖರೀದಿ ಕಡಿಮೆ ಆಗಿರೋದಕ್ಕೆ ಒಂದು ಕಾರಣ. ಸೊ ಮದುವೆ ಸೀಸನ್ ಮುಗಿದಿದೆ, ಈಗ ಅಧಿಕ ಮಾಸ ಬಂದಿರೋದು. ಸೊ ಸಾಮಾನ್ಯವಾಗಿ ಅಧಿಕ ಮಾಸದಲ್ಲಿ ಸಂದರ್ಭದಲ್ಲಿ ಜನ ಚಿನ್ನ ಬೆಳ್ಳಿ ಖರೀದಿ ಮಾಡೋದು ತೀರಾ ಕಡಿಮೆ. ಈ 4 ಕಾರಣಗಳಿಂದ ಈಗ ಚಿನ್ನ ಬೆಳ್ಳಿ ಏನು ಖರೀದಿದಾರರ ಸಂಖ್ಯೆ ಅಂತೂ ಕಡಿಮೆ ಆಗಿದೆ. 40%, ಅದು ಕೂಡ 40ರಿಂದ 50% ಕಡಿಮೆ ವ್ಯಾಪಾರ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಚಿನ್ನದಂಗಡಿಯ ಮಾಲೀಕರುಗಳು ಹೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಜ್ಯುವೆಲರ್ಸ್ ಏನು ಇದಾವಲ್ಲ ಶಾಪ್ಸ್ ಎಲ್ಲ ಕೂಡ ಖಾಲಿ ಹೊಡಿತಾ ಇದ್ದಾವೆ.
ಸೊ ಅದಕ್ಕೆ ಭಾಳ ಪ್ರಮುಖ ಕಾರಣ ಅಂತ ಅಂದರೆ ಒಂದು ಬೆಲೆ ಏರಿಕೆ ಆಗಿರೋದು, ಮತ್ತೊಂದು ಆದಷ್ಟು ಗೋಲ್ಡ್ ಖರೀದಿ ಕಡಿಮೆ ಮಾಡಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕರೆ ಕೊಟ್ಟಿದ್ದರ ಪರಿಣಾಮ ಈ ರೀತಿಯಾಗಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಈಗ ಏಕಾಏಕಿಯಾಗಿ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅಂದ್ರೆ ಪ್ರಮುಖವಾದಂಥ ಕಾರಣ ಏನಿರಬಹುದು? ರಾಮ್, ಪ್ರಧಾನಿ ಮೋದಿಯವರು ಇತ್ತೀಚೆಗೆ ಒಂದು ಮನವಿಯನ್ನು ಮಾಡಿದರು ಇಡೀ ದೇಶದ ಜನತೆಗೆ. ಯುದ್ಧ ನಡೀತಾ ಇದೆ, ಸೊ ಹಾಗಾಗಿ ಸಾಧ್ಯವಾದಷ್ಟು ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡೋದನ್ನು ಕಡಿಮೆ ಮಾಡಿ, ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಸಭೆ ಸಮಾರಂಭ ಇದ್ದರೂ ಅದನ್ನು ಸಾಧ್ಯ ಆದಷ್ಟು 1 ವರ್ಷಗಳ ಕಾಲ ಮುಂದೂಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಇದ್ರ ಬೆನ್ನಲ್ಲೇ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಸಾಕಷ್ಟು ಹೆಚ್ಚಳ ಆಗಿತ್ತು, ನಿರೀಕ್ಷೆಗೂ ಮೀರಿ ಹೆಚ್ಚಳ ಆಗಿತ್ತು. ಇದು ಒಂದು ಕಡೆ ಚಿನ್ನ ಪ್ರಿಯರಲ್ಲಿ ಅಸಮಾಧಾನ ಆಗಿತ್ತು. ಯಾಕೆಂತಂದರೆ ಒಂದು ಕಡೆ ಮೋದಿ ಚಿನ್ನವನ್ನು ಸಾಧ್ಯ ಆದಷ್ಟು ಖರೀದಿಯನ್ನು ಮುಂದೂಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ರು. ಇದ್ರ ಬೆನ್ನಲ್ಲೇ ಚಿನ್ನದ ದರನ್ನು ಕೂಡ ಹೆಚ್ಚಾಗಿತ್ತು ಅನ್ನುವಂಥ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ರು. ಸೊ ಈಗ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ಇಳಿಕೆ ಆಗಿದೆ. ಚಿನ್ನದ ಅಂಗಡಿ ಮಾಲೀಕರು ಹೇಳ್ತಾ ಇರುವಂಥ ಪ್ರಕಾರ ಸುಮಾರು 50% ಚಿನ್ನ ವ್ಯಾಪಾರದಲ್ಲಿ ಕಡಿಮೆ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಅಂದರೆ ಕಳೆದ ವರ್ಷ 2025 ಏಪ್ರಿಲ್ ಮೇ ನಾವು ನೋಡ್ತಾ ಹೋಗೋದಾದರೆ ಈ ವರ್ಷದಲ್ಲಿ ನಾವು ಟ್ಯಾಲಿ ಮಾಡಿದರೆ ಸುಮಾರು 40%, ಅಂದರೆ ಒಂದೂವರೆ ತಿಂಗಳಲ್ಲಿ 40% ಚಿನ್ನ ಖರೀದಿ ಮಾಡೋದು ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಇದಕ್ಕೆ ಒಂದಷ್ಟು ಕಾರಣಗಳನ್ನು ಕೊಡ್ತಾರೆ. ಒಂದು, ಪ್ರಧಾನಿ ಮೋದಿ ಒಂದು ಸಂದೇಶವನ್ನು ದೇಶದ ಜನತೆಗೆ ಸಂದೇಶವನ್ನು ಕೊಟ್ಟಿದ್ರು, ಅದು ಒಂದು ಕಾರಣ ಆಗುತ್ತೆ. ಮತ್ತು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಸಾಕಷ್ಟು ಹೆಚ್ಚಳ ಆಗಿದೆ, ಇದು ಕೂಡ ಒಂದು ಪ್ರಮುಖವಾದಂಥ ಕಾರಣ. ಹಾಗೆಯೇ ಈಗ ಏಪ್ರಿಲ್ 15 ನಂತರ ಸಭೆ ಸಮಾರಂಭಗಳಂದರೆ ಮದುವೆ ಆಗಿರ್ಬೋದು, ಬೇರೆ ಬೇರೆ ಶುಭ ಕಾರ್ಯಕ್ರಮಗಳೇನಿವೆ ಅವೆಲ್ಲವೂ ಕೂಡ ಕಡಿಮೆ ಆಗಿದೆ. ಸೊ ಹೀಗಾಗಿ ಚಿನ್ನ ಖರೀದಿ ಮಾಡುವಂಥರ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಹಾಗೆಯೇ ಅಧಿಕ ಮಾಸ ಬಂದಿರೋದ್ರಿಂದ ಮುಂದಿನ ತಿಂಗಳು ಅಂದರೆ ಜೂನ್ 20 ತನಕನೂ ಕೂಡ ಒಳ್ಳೆಯ ಶುಭ ಮುಹೂರ್ತ ಇಲ್ಲ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಯಾರು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡೋದಿಲ್ಲ, ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡೋದಿಲ್ಲ. ಸೊ ಹೀಗಾಗಿ ಚಿನ್ನದ ಖರೀದಿಯಲ್ಲಿ ಇಳಿಕೆ ಆಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಚಿನ್ನದ ಅಂಗಡಿ ಮಾಲೀಕರು ಕೊಡ್ತಿದ್ದಾರೆ. ಸೊ ಜೂನ್ 20 ನಂತರ ಎಂದಿನಂತೆ ಚಿನ್ನ ವ್ಯಾಪಾರ ಏನಿದೆ ಅದು ಸಹಜ ಸ್ಥಿತಿಗೆ ಬರುತ್ತೆ ಅನ್ನುವಂತಹ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.